ವಾಟರ್ ಮಾಫಿಯಾ ಕಡಿವಾಣಕ್ಕೆ ಸರ್ಕಾರ ಪ್ಲಾನ್ ಹಾಕೊಂಡಿದೆ. ಬೆಂಗಳೂರಿನಲ್ಲಿ ಮಿತಿ ಮೀರಿದೆ ವಾಟರ್ ಮಾಫಿಯಾ. ಬೇಸಿಗೆ ಹಿನ್ನೆಲೆ ಖಾಸಗಿ ವಾಟರ್ ಟ್ಯಾಂಕರ್ನಿಂದ ಸುಲಿಗೆ ನಡೀತಾ ಇದೆ ಅನ್ನುವಂಥ ಆರೋಪ. ವಾಟರ್ ಮಾಫಿಯಾ ಕಡಿವಾಣಕ್ಕೆ ಸರ್ಕಾರ ಈಗ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಈ ವಾಟರ್ ಮಾಫಿಯಾ ಅನ್ನೋದು ಮಿತಿ ಮೀರಿಬಿಟ್ಟಿದೆ. ಯಾಕಂದರೆ ಈ ದರಗಳು ರೇಟ್ಗಳು ಸಿಕ್ಕಾಪಟ್ಟೆ. ಮೊದಲೇ ಬೇಸಿಗೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಖಾಸಗಿ ವಾಟರ್ ಟ್ಯಾಂಕರ್ನವರು ಕಂಡಂಗೆ ಸುಲಿಗೆ ಮಾಡ್ತಾ ಇದ್ದಾರೆ. ಖಾಸಗಿಯವರ ಸುಲಿಗೆ ಕಡಿವಾಣಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಖಾಸಗಿ ಟ್ಯಾಂಕರ್ಗಳನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳೋಕೆ ಸಿದ್ಧತೆ ನಡೀತಾ ಇದೆ. ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಡಿಕೆಶಿ ಈಗ ಟ್ವೀಟ್ ಮಾಡುವ ಮೂಲಕ ಮಾಹಿತಿ ನೀಡಿದ್ದಾರೆ. ಇದೇ ವಿಚಾರಕ್ಕೆ ನಾಳೆ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಇದೆ. ಬೆಂಗಳೂರು ಡಿಸಿ, ಬಿಬಿಎಂಪಿ, ಜಲಮಂಡಳಿ ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ವಾಟರ್ ಮಾಫಿಯಾ ಕಡಿವಾಣಕ್ಕೆ ಸರ್ಕಾರ ಈಗ ಪ್ಲಾನ್ ಅನ್ನು ರೂಪಿಸಿದೆ. ಯಾಕಂದರೆ ಈ ಪ್ರೈವೇಟ್ ಟ್ಯಾಂಕರ್ ಏನಿರ್ತಾವೆ ಅವ್ರು ಹೇಳಿದಷ್ಟು ದುಡ್ಡನ್ನು ಕೊಡಬೇಕಾಗಿತ್ತು. ಒಂದು ಟ್ಯಾಂಕರ್ಗೆ ಈಗ ನಾರ್ಮಲಾಗಿ 500 ರೂಪಾಯಿ ಅಂದರೆ ಓಕೆ, 800-1000 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಅದು ಕೂಡ ಶುದ್ಧ ನೀರಲ್ಲ, ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ, ಬಳಸೋಕ್ಕೂ ಕೂಡ ಕೆಲವೊಂದು ಕಡೆಗಳಲ್ಲಿ ಯೋಗ್ಯವಾಗಿರೋದಿಲ್ಲ. ಈ ರೀತಿ ಆರೋಪಗಳು ಸಾರ್ವಜನಿಕರಿಂದ ಬರ್ತಾ ಇತ್ತು. ಹಾಗಾಗಿ ಸರ್ಕಾರ ಈಗ ಮುಂದಾಗಿದೆ. ಡಿ ಕೆ ಶಿವಕುಮಾರ್ ಈಗ ಟ್ವೀಟ್ ಮಾಡೋ ಮೂಲಕ ಮಾಹಿತಿನ ಹಂಚಿಕೊಂಡಿದ್ದಾರೆ. ನೋಡಿ, ಮಾರ್ಚ್ 4 ಮಧ್ಯಾಹ್ನ 12 ಗಂಟೆಗೆ ಒಂದು ಮೀಟಿಂಗ್ ಕರೆದಿದ್ದೇನೆ. BWSSB, ಅದರ ಜೊತೆಗೆ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಎಲ್ಲ ಕ್ಷೇತ್ರಗಳ ಜಲಮಂಡಳಿ ಅಧಿಕಾರಿಗಳು ಕರೆದಿದ್ದೇನೆ. ಆ ಒಂದು ಸಭೆಯಲ್ಲಿ ಇತ್ಯರ್ಥ ಆಗುತ್ತೆ ಅಂತ. ನೋಡಿ, ಈಗ ಕುಡಿಯೋ ನೀರಿನ ಪೂರೈಕೆಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಅಂದರೆ ಬೆಂಗಳೂರಿಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಮಾಹಿತಿನ ಹಂಚಿಕೊಂಡಿದ್ದಾರೆ. ಅಧಿಕಾರಿಗಳು ಪ್ರತಿನಿತ್ಯವೂ ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ಈ ಸುಲಿಗೆ ಅನ್ನುವಂಥ ಆರೋಪ ಏನಿದೆ, ಇದರ ಬಗ್ಗೆನೇ ಜಾಸ್ತಿ ನಾವು ಗಮನವನ್ನು ಹರಿಸ್ತೀವಿ. ಅದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕೊಳ್ತೀವಿ. ಸರ್ಕಾರನೇ ಅದನ್ನು ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದನ್ನು ಹೇಳಿದ್ದಾರೆ. ಸಾರ್ವಜನಿಕರಿಗೆ ಮಿತಿಮೀರಿ ಹಣ ಪಡಿತಾ ಇದ್ದಾರೆ. ಸಾಕಷ್ಟು ದೂರುಗಳು ಕೂಡ ಸಾರ್ವಜನಿಕರಿಂದ ಬರ್ತಾ ಇದ್ದಾವೆ. ಹಾಗಾಗಿ ಈಗ ಕೊಳವೆ ಬಾವಿ ನೀರು ಪೂರೈಸುವಂತಹ ಟ್ಯಾಂಕರ್ಗಳು ಇದೆಲ್ಲವೂ ಕೂಡ ಇನ್ಮೇಲೆ ಸರ್ಕಾರವೇ ಅದನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ವಿತರಣೆ ಮಾಡುತ್ತೆ. ಯಾಕಂತಂದರೆ ನೋಡಿ, ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಾರಕ್ಕೊಂದ್ಸಲಿ, 4 ದಿನಕ್ಕೊಂದ್ಸಲಿ ನೀರು ಬರ್ತಾ ಇದೆ. ಕಾವೇರಿ ವಾಟರ್ ಆಗಿರ್ಬೋದು, ಆಮೇಲೆ ಬೋರ್ವೆಲ್ಗಳು ಕೂಡ ಅಷ್ಟೇ, ಮೊದಲಿನ ಥರ ಇಲ್ಲ, ಅಂತರ್ಜಲ ಬತ್ತು ಹೋಗಿದೆ. ಬಟ್ ಈಗ ಅನಿವಾರ್ಯವಾಗಿ ಟ್ಯಾಂಕರ್ ಮೊರೆ ಹೋಗಲೇಬೇಕು. ಈಗ ಇವರು ಖಾಸಗಿ ಟ್ಯಾಂಕರ್ನವರು ಏನು ಮಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಜನರಿಂದ ವಸೂಲಿಗಿಳಿದಿದ್ದಾರೆ, ಸುಲಿಗೆಯನ್ನು ಮಾಡ್ತಿದ್ದಾರೆ, ಹಗಲು ದರೋಡೆಯನ್ನು ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರು ಮಾಡ್ತಿರುವಂಥ ಆರೋಪ ಇದು. ಹಾಗಾಗಿನೇ ಸಮರ್ಪಕವಾಗಿ ನೀರು ಒದಗಿಸೋಕೆ ಆಗ್ತಾ ಇಲ್ಲ. ಸರ್ಕಾರ ನಮಗೇನಾದರೂ ವ್ಯವಸ್ಥೆ ಮಾಡಬೇಕು. BBMPಗೆ, ಜಲಮಂಡಳಿಯವರಿಗೆ ದಿನನಿತ್ಯವೂ ಕೂಡ ಸಾರ್ವಜನಿಕರು ದೂರನ್ನು ಕೊಡ್ತಾ ಇದ್ದರು. ಈಗ ಸರ್ಕಾರ ಅದೆಲ್ಲವನ್ನು ಬಗೆಹರಿಸಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ DCM DKಶಿ. ಈ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ. ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಈ ಖಾಸಗಿ ಟ್ಯಾಂಕರ್ಗಳ ಮಿತಿ ಮೀರಿದ ಹಾವಳಿ ಏನಿದೆ, ಜನರಿಗೆ ಕಿರಿಕಿರಿ ಆಗ್ತಾ ಇದೆ, ಅದನ್ನು ತಪ್ಪಿಸುವಂತಹ ಕೆಲಸಕ್ಕೆ ಮುಂದಾಗಿದೆ. ಬಟ್ ಈಗ ಬೆಂಗಳೂರಿಗೆ ನೀರಿಗಾಗಿ ಹಾಹಾಕಾರ ಏನು ಶುರುವಾಗಿದೆ, ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಅಲ್ಲಿ ಅಧಿಕಾರಿಗಳೇ ಅಥವಾ ಸರ್ಕಾರಿ ಸಿಬ್ಬಂದಿನೇ ಅದರೆಲ್ಲದರ ಜವಾಬ್ದಾರಿ ತೆಗೆದುಕೊಂಡು ನೀರನ್ನು ಹಂಚಿಕೆ ಮಾಡಬಹುದು ಅನ್ನುವಂಥ ಪ್ಲಾನ್ ಇದೆ.